ನೀನೇ ಗೂಬೆ. ಏನು ಹೇಳ್ತಾ ಇದ್ದೀರಾ ಸರ್? ಯಾಕೆ ವಿಶ್ವ, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಕರಾಳ ಸತ್ಯ ಈಗ ಹೊರಗೆ ಬರ್ತಿದೆ ಅಂತ ಭಯ ಆಗ್ತಾ ಇದೆಯಾ? ಹುಸಿ, ರಾವಣ ಬಂದು ಸೀತಾ ಮಾತನ್ನ ಅಪಹರಿಸ್ಕೊಂಡು ಹೋದಾಗ ಆಕೆಗೆ ಪಾಪ ಗೊತ್ತಾಗದೇ ಇರಬಹುದು. ಆದರೆ ಅವಳ ಗಂಡ ರಾಮನಿಗೆ ವಿಷಯ ಗೊತ್ತಿತ್ತು. ನೀನೇ ಗೂಬೆ ಅನ್ನೋ ವಿಷಯ ನನಗೂ ಗೊತ್ತಿತ್ತು ವಿಶ್ವ, ಸುಮಾರು ದಿವಸದಿಂದ ಗೊತ್ತಿತ್ತು. ಆದರೆ ಯುಸಿ, ನಿನ್ನ ಬಾಯಿಂದನೇ ಈ ಸತ್ಯನ ಹೊರಬೀಳಿಸ್ಬೇಕು ಅಂತ ನಾನು ಕಾದೆ. ಏನಂತ ಹೇಳಿದೆ ನೀನು? ಜಾನ್ವಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್, ನಾನು ಅವ್ರನ್ನ ನೋಡೇ ಇಲ್ಲ ಸರ್ ಅಂದ್ಬಿಟ್ಟಿಲ್ಲ. ಎಲ್ಲರೂ ಬಣ್ಣ ಹಚ್ಕೊಂಡು ಡ್ರಾಮಾ ಆಡ್ತಾರೆ ವಿಶ್ವ. ನೀವು ಗುಡ್ ಆಕ್ಟರ್, ಬಣ್ಣ ಹಚ್ಕೊಳ್ಳದೆ ನಾಟಕ ಮಾಡಿಬಿಟ್ಟೆ. ನನ್ನ ಜೀವನ ಜೊತೆ ಆಟ ಆಡ್ಬಿಟ್ಟೆ ವಿಶ್ವ. ನನ್ನ ಹೆಂಡತಿಯಲ್ಲೋ ನೀನು ಚಾಪೆ ಕೆಳಗಡೆ ತೂರಿದ್ರೆ ಜಯಂತ ರಂಗೋಲಿ ಕೆಳಗೆ ತೂರ್ತಾನೆ. ಇವತ್ತು ನಿನ್ನ ಕರ್ಕೊಂಡು ಬಂದಿದ್ದು ನನ್ನ ಹೆಂಡತಿ ಶ್ರದ್ಧಾಂಜಲಿಗೆ ಅಂತ ನೀನು ಅನ್ಕೊಂಡಿದೀಯಾ? ಸಾರಿ, ಆದರೆ ಇವತ್ತು ನಾನು ನಿನ್ನಲ್ಲಿ ಕರ್ಕೊಂಡು ಬಂದಿರೋದು ನನ್ನ ಹೆಂಡತಿ ಜಾನ್ವಿ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ ಅಲ್ವಾ? ಹೇಳೋರು ಎಲ್ಲಿದ್ದಾರೆ ಅಂತ. ಸರ್, ನಂಗೆ ನಿಜವಾಗಿ ವಿಶ್ವ, ಮತ್ತೆ ಸುಳ್ಳು ಹೇಳ್ಬೇಡ. ನನಗೆ ಗೊತ್ತು ನೀನೇನು ಹೇಳ್ತೀಯ ಅಂತ. ನಾನು ತುಂಬ ಅಮಾಯಕ ಹುಡುಗ ಸರ್, ನನಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್, ನಾನು ಹೋಗ್ತೀನಿ ಅಂತ ಅಲ್ವಾ? ಕೈಗೆ ಬಂದಿರೋ ಬೇಟೆಯನ್ನು ಬಿಡೋಕ್ಕೆ ಯು ಥಿಂಕ್ ಐ ಆಮ್ ಅ ಮ್ಯಾಡ್ ಗಾಯ್. ಹೌದು, ನಿನ್ನ ಪ್ರಕಾರ ನಾನು ಹುಚ್ಚ, ಜಯಂತ ಹುಚ್ಚ. ಯು ಆರ್ ರೈಟ್, ನಾನು ಹುಚ್ಚಾನೆ. ಜಯಂತ ಹುಚ್ಚ ಆಗಿರೋದು ನಿಜ, ಆದರೆ ಅವನ ಹೆಂಡತಿ ಪ್ರೀತಿನಲ್ಲಿ ಹುಚ್ಚ ಆಗಿದ್ದಾನೆ. ಆದರೆ ಯುಸಿ, ಇಡೀ ಜಗತ್ತು ಹೇಳ್ತು ನನ್ನ ಜಾನ್ವಿಯವರು ಸತ್ತು ಹೋಗಿದ್ದಾರೆ ಅಂತ. ಬಟ್ ನೋ, ಐ ಡಿಡ್ಂಟ್ ಬಿಲೀವ್ ಇಟ್. ಆಮೇಲೆ ಜನರೆಲ್ಲ ಹೇಳಿದ್ರು, ಜಯಂತ ನೀನು ಹ್ಯಾಲುಸಿನೇಟ್ ಮಾಡ್ತಿದೀಯಾ ಅಂತ. ನಾನು ಇದೇ ಕಣ್ಣುಗಳಿಂದ ಜಾನ್ವಿಯವರನ್ನ ನೋಡಿದ್ದೀನಿ. ಅವ್ರ ಕೈಗಳಿಂದ ನಾನು ಹಿಡಿದಿದ್ದೀನಿ. ಅವ್ರನ್ನಿಂದ ಬಿಡಿಸ್ಕೊಳಕ್ಕೆ ಹೋದಾಗ ಕೈ ಹಿಡಿದಿದ್ದೀನಿ ವಿಶ್ವ. ಅವ್ರು ನನ್ನ ಕೈ ಬಿಟ್ಟು ಹೋದ ಮೇಲೆ ಜಾನ್ವಿಯವರು ನನಗೆ ಕಾಣಿಸ್ಲಿಲ್ಲ ವಿಶ್ವ. ಆದರೆ ಯುಸಿ, ಅವ್ರು ಬದುಕಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಸ್ಟ್ರಾಂಗ್ ಪ್ರೂಫ್ ಉಳಿದ್ಬಿಡ್ತು. ಇದು ನನ್ನ ಚಿನ್ನು ಮರಿ ಬಳೆಗಳೇ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ವಿಶ್ವ. ಈ ಬಳೆಗಳು ನನ್ನ ಕೈಯಲ್ಲಿದೆ ಅಂದರೆ ಅವರು ಬದುಕಿದ್ದಾರೆ ಅಂತ ಅರ್ಥ. ನಾನು ಹೇಳಿದ್ದೀನಿ ಮಾವ, ಆದರೆ ಅವ್ರು ಯಾವಾಗ ತಾನೇ ಯಾರ ಮಾತನ್ನು ಕೇಳ್ತಾರೆ ಹೇಳಿ? ತಾನು ಮಾಡಿದ್ದೆ ಸರಿ ಅಂತ ಅನ್ಕೊಳ್ಳೋರು ಯಾರ ಮಾತನ್ನು ಕೇಳಲ್ವಲ್ಲ. ವೀಣಾ, ನೀನು ಭಯ ಪಟ್ಕೊಬೇಡಮ್ಮ, ಧೈರ್ಯವಾಗಿರು. ಏನೋ ಒಂದು ಯೋಚನೆ ಮಾಡೋಣ. ಸರಿ ಮಾವ. ಏನ್ರಿ ಇದು? ದುಡ್ಡಿನ ವಿಚಾರದಲ್ಲಿ ನಮ್ಮ ಸಂತು ಎಷ್ಟು ಬುದ್ಧಿವಂತ, ಇಂಥ ಕೆಲಸ ಮಾಡ್ಕೊಂಡಿದ್ದಾನೆ ಅಂದ್ರೆ ನನ್ನ ಕೈಯಲ್ಲಿ ನಂಬಕ್ಕಾಗ್ತಾ ಇಲ್ಲ. ಮನುಷ್ಯನಿಗೆ ಆಸೆ ಇರುತ್ತೆ ಲಕ್ಷ್ಮಿ, ತಪ್ಪಲ್ಲ. ಆದರೆ ಇವನಿಗೆ ಎಲ್ಲಾವುದು ನನಗೇ ಬರಬೇಕು ಅನ್ನೋ ದುರಾಸೆ. ದುರಾಸೆ ದುಃಖ ಅಷ್ಟೇ ತರುತ್ತೆ. ಇವನಿಗೆ ಯಾವ ರೀತಿ ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಆ ಭಗವಂತನೇ ಇವನಿಗೆ ಬುದ್ಧಿ ಕಲಿಸ್ಬೇಕು. ಆದರೂ ಪಾಪ ಎಷ್ಟೊಂದು ದುಡ್ಡು ಕಳ್ಕೊಳ್ತಾ ಇದ್ದಾನೆ. ಏನ್ರಿ, ನಾವೇನಾದ್ರೂ ಸಹಾಯ ಮಾಡ್ಬೋದಾ? ಅಯ್ಯೋ ದೇವ್ರೆ, ವಿಶ್ವ ಯಾಕೆ ಅವ್ರ ಜೊತೆ ಹೋದ? ಅಯ್ಯೋ, ಅವನಿಗೇನು ಆಗಬಾರ್ದು. ದೇವ್ರೆ, ಪ್ಲೀಸ್ ಅವ್ರಿಗೇನು ಆಗದೆ ಇರೋ ಥರ ನೋಡ್ಕೊ. ಅವ್ನು ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ, ಏನೆಲ್ಲ ಮಾಡ್ತಿದ್ದಾನೆ. ಹೌದು, ಜಯಂತ್ ಅವ್ರು ಯಾಕೆ ಅವನು ಅವ್ನ ಮನೆಗೆ ಕರ್ಕೊಂಡು ಹೋದ್ರು? ಅವ್ರಿಗೇನಾದರೂ ಅನುಮಾನ ಬಂದಿದ್ಯಾ? ನಾನು ಈ ಮನೆಯಲ್ಲೇ ಇದ್ದೀನಿ ಅಂತ ಸತ್ಯ ಏನಾದರೂ ಗೊತ್ತಾಗಿದೆಯಾ? ಮೊದಲು ಅವನಿಗೆ ಫೋನ್ ಮಾಡಬೇಕು. ಇವನು ಯಾಕೆ ಫೋನ್ ಹಚ್ತಿಲ್ಲ? ಅರೆ ವಿಶ್ವ, ಯಾರೋ ನಿಮಗೆ ಕಾಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಟೈಮ್ ಕೊಡ್ತೀನಿ, ಕೊನೆ ಮಾತಾಡ್ಬಿಡಿ. ಆಮೇಲೆ ಮಾತಾಡ್ತೀನಿ ಬಿಡಿ ಸರ್.
ಮೊದಲು ನಿಮ್ಮ ಹತ್ರ ಮಾತಾಡ್ತೀನಿ, ಆಮೇಲೆ ಬೇರೆಯವ್ರ ಹತ್ರ ಮಾತಾಡ್ತೀನಿ. ಚಂದನ ಅವರೇ, ನಂಗೊಂದು ಸ್ಟ್ರಾಂಗ್ ಕಾಫಿ ಕೊಡ್ತೀರಾ? ನಾ ಮೇಲಿರ್ತೀನಿ. ವಿಶ್ವ ಎಲ್ಲೋ ಇದೆಯಾ ನೀನು? ವಿಶ್ವ ಫೋನ್ ಇತ್ತು. ವಿಶ್ವ, ನೀವು ಆಡ್ತಾ ಇರೋ ಈ ಕಣ್ಣ ಮುಚ್ಚಾಲೆ ಆಟ ಗೊತ್ತಾದ ಮೇಲೂ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿಮ್ಮ ಜೊತೆ ಕುಂಟೆ ಬಿಲ್ಲೆ ಆಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನನ್ನ ಹೆಂಡತಿ ಜಾನ್ವಿ ಅವರು ಎಲ್ಲಿದ್ದಾರೆ ಅಂತ ಹೇಳಿದೆ ಅಂದರೆ ಪರ್ಮನೆಂಟ್ ಆಗಿ ಈ ಕಣ್ಣುಗಳನ್ನ ಮುಚ್ಚಬೇಕಾಗತ್ತೆ. ಸರ್, ನೀವು ಈ ಥರ ಗನ್ ಹಿಡ್ಕೊಂಡು ಹೆದರ್ಸಿದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ನಾನು ಬಂದು ತಿಂದು ಬೆಳೆದಿರೋ ಹುಡುಗ ಅನ್ಕೊಂಡ್ರೆ ಸರ್? ಇಷ್ಟೊತ್ತು ನೀವು ನನ್ನ ಬಗ್ಗೆ ಮಾತಾಡಿದ್ರಿ, ಈಗ ನಾನು ನಿಮ್ಮ ಬಗ್ಗೆ ಇಂಚಿಂಚು ಬಿಚ್ಚಿಟ್ಟಿಲ್ಲ ಅಂತಂದರೆ ಕತ್ತೇಳಿ ಟ್ವಿಸ್ಟೇ ಇರಲ್ಲ ಸರ್. ಸರಿ, ನಿನಗೆ ನನ್ನ ಬಗ್ಗೆ ಏನೇನು ಗೊತ್ತು ಹೇಳು, ಕೇಳೋಣ. ಈಗ ಹಾವು ಹಾಲು ಕುಡಿಯುತ್ತೆ ಅಂತ ಅದಕ್ಕೆ ಕೈ ಮುಗಿದ್ರೆ ಅದು ಕಚ್ಚಿ ತನ್ನ ಬುದ್ಧಿನ ತೋರಿಸುತ್ತೆ. ಹಾಗೆ ನೀವು ಸರ್ ಮನುಷ್ಯ ರೂಪದಲ್ಲಿರೋ ಗೋಮುಖ ವ್ಯಾಘ್ರ ನೀವು. ಬ್ಲಾ 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 ಮೋರ್ ಬ್ಲಾ. ಹಣದಲ್ಲಿ ನೀವು ಶ್ರೀಮಂತರಾಗಿರ್ಬೋದು, ಆದರೆ ಗುಣದಲ್ಲಿ ಶ್ರೀಮಂತ ಆಗಿರೋ ಜಾನೂನ್ ಮದುವೆ ಆಗಿ ಅವಳು ಸ್ವರ್ಗದಂಥ ಜೀವನನ ನರಕ ಮಾಡಿಬಿಟ್ರಲ್ಲ ಸರ್. ವಿಶ್ವ, ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಹಾರಟ್ಟಬೇಡ. ನಾನು ನನ್ನ ಹೆಂಡತಿನ ಪ್ರೀತಿಸಿದ್ದೀನಷ್ಟೇ, ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ, ಪ್ರೀತಿ ಮಾಡಿದ್ದೀನಿ. ಸಾರಿ ಸರ್, ಒಂದು ಸಣ್ಣ ಮಿಸ್ಟೇಕು. ಕಣ್ಣಲ್ಲ, ಕ್ಯಾಮರಾ ಕಣ್ಣಲ್ಲಿ. ಅವಳು ಪಾರ್ಟಿಲಿ ಹಾಡು ಹೇಳಿದ್ಲು ಅಂತ ಇಡೀ ರಾತ್ರಿ ಅವಳ ಕೈಲಿ ಹಾಡು ಹೇಳಿಸಿದ್ರ. ಅವಳು ತವ್ರ ಮನೆಗೆ ಹೋಗಬಾರ್ದು ಅಂತ ನಿಮ್ಮ ಕೈನ ನೀವೇ ಕುಯ್ಕೊಂಡು ಅವಳನ್ನ ಮನೆಯಲ್ಲೇ ಇರಿಸ್ಕೊಂಡ್ರಿ.